ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು 8ನೇ ಅಧ್ಯಾಯದ 15ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಶ್ರೀಕೃಷ್ಣ ಅರ್ಜುನನಿಗೆ ಪರಮಪದ ಅಂದರೆ ಆ ಭಗವಂತನ ಸನ್ನಿಧಾನದ ಬಗ್ಗೆ ತಿಳಿಸ್ತಾ ಹೇಳ್ತಾನೆ. ನೋಡು, ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿ ಪ್ರಾಣವನ್ನು ಶಿರಸ್ಸಿನಲ್ಲಿ ನೆಲೆಗೊಳಿಸಿ ಪರಮಾತ್ಮ ಸಂಬಂಧಿ ಯೋಗಧಾರಣೆಯಲ್ಲಿ ನಿರತನಾಗಿ ಯಾರು ಓಂ ಎಂಬ ಈ ಒಂದು ಅಕ್ಷರ ರೂಪಿಯಾಗಿರ್ತಕ್ಕಂತಹ ಬ್ರಹ್ಮನನ್ನು ಉಚ್ಚಾರಣೆ ಮಾಡ್ತಾ ಅದರ ಅರ್ಥಸ್ವರೂಪಿಯಾಗಿರ್ತಕ್ಕಂತಹ ನನ್ನ ನಿರ್ಗುಣ ಬ್ರಹ್ಮದ ಚಿಂತನೆ ಮಾಡ್ತಾ ಶರೀರವನ್ನು ತ್ಯಜಿಸಿ ಹೋಗ್ತಾನೋ ಅವನು ಪರಮಗತಿಯನ್ನು ಪಡಿತಾನೆ ಅಂತ. ಇದು ಯೋಗದ ವರ್ಣನೆ ಮಕ್ಕಳ. ಇದು ನೀವು ಯೋಗವನ್ನು ಕಲಿತಾಗ ಅದು ಅರ್ಥ ಆಗುತ್ತೆ. ಹೇಗೆ ಅಂತಂದರೆ, ನಮ್ಮ ಏನು ಇಂದ್ರಿಯಗಳಿದೆ, ನಮ್ಮ ಇಂದ್ರಿಯಗಳಿದೆಯಲ್ಲ, ಇಂದ್ರಿಯಗಳು ಯಾವುದು? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವನ್ನು ತಡಿಬೇಕು ಅಂದರೆ ಕಣ್ಣು ನೋಡ್ತಾ ಇದ್ರೂ ಕೂಡ ಏನನ್ನು ನೋಡಬಾರ್ದು. ಅಂದರೆ ಆ ಭಗವಂತನಲ್ಲೇ ಕಣ್ಣು ಸ್ಥಿರವಾಗಿರಬೇಕು. ಕಿವಿ ಹೊರಗಡೆದು ಏನು ಕೇಳ್ತಾ ಇದ್ರೂ ಅದು ಕೇಳಿಸ್ಕೋಬಾರ್ದು. ಭಗವಂತನ ಏನು ಭಜನೆಗಳನ್ನೇ ಆಲಿಸ್ತಾ ಇರಬೇಕು. ಹಾಗೆ ಪ್ರತಿಯೊಂದು ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಹೃದಯದಲ್ಲಿ ಇಟ್ಕೊಂಡ್ಬಿಡಬೇಕು. ಆ ರೀತಿ ನಾವು ಯೋಗಧಾರಣೆ ಮಾಡಿದಾಗ ಮಾಡ್ತಾ ಓಂ ಅನ್ನೋ ಅಕ್ಷರ ಒಂದೇ, ಓಂಕಾರವನ್ನು ಮಾತ್ರ ನಾವು ಹೇಳ್ತಾ ಇದ್ದರೆ, ಉಚ್ಚಾರಣೆ ಮಾಡ್ತಾ ಇದ್ದರೆ, ಆ ಓಂಕಾರ ಬ್ರಹ್ಮ, ಆ ನಿರ್ಗುಣ ಬ್ರಹ್ಮನನ್ನು ಚಿಂತನೆ ಮಾಡ್ತಾ ಇದ್ದರೆ, ಮಾಡ್ತಾ ನಮ್ಮ ಶರೀರವನ್ನು ತ್ಯಜಿಸಿಬಿಟ್ರೆ ಗ್ಯಾರಂಟಿ ಮೋಕ್ಷ ಪ್ರಾಪ್ತಿ ಅಂತ ಭಗವಂತ ಹೇಳ್ತಾನೆ. ಆ ಹೇಳಿದಾಗ ಈ ಶ್ಲೋಕ ಬರ್ತಕ್ಕಂಥದ್ದು ಹೇಳ್ತೀರಾ ಅಲ್ವಾ ಮಕ್ಕಳ? ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. 8ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಹೀಗೆ ನಾನು ಹೇಳಿದ್ನಲ್ಲ ಹೇಗೆ ಪರಮಸಿದ್ಧಿಯನ್ನು ಮೋಕ್ಷವನ್ನು ಪಡೆದುಕೊಳ್ತಾನೆ ಅಂತ. ಅಂತಹ ಪರಮಸಿದ್ಧಿಯನ್ನು ಪರಮಗತಿಯನ್ನು ಪಡ್ತಕ್ಕಂಥ ಮಹಾತ್ಮರು ನನ್ನನ್ನೇ ಪಡೆದುಬಿಡ್ತಾರೆ. ಆಮೇಲೆ ದುಃಖಕ್ಕೆ ಒಂದು ಆಲಯವಾಗಿರ್ತಕ್ಕಂತಹ ಕ್ಷಣಭಂಗುರವಾಗಿರ್ತಕ್ಕಂತಹ ಜನ್ಮವನ್ನು ಪಡೆಯೋದಿಲ್ಲ ಅಂತ ಹೇಳ್ತಾನೆ. ಯಾರು ಹೀಗೆ ನೋಡಿ, ಇಂದ್ರಿಯಗಳನ್ನೆಲ್ಲನೂ ಹಿಡಿದಿಟ್ಕೊಂಡು ಭಗವಂತನನ್ನೇ ಸ್ಮರಿಸ್ತಾ ಓಂಕಾರವನ್ನೇ ಉಚ್ಚಾರ ಮಾಡ್ತಾ ತನ್ನ ಶರೀರವನ್ನು ತ್ಯಾಗ ಮಾಡ್ತಾನೋ ಅವನು ನನ್ನನ್ನೇ ಅಂದರೆ ನಿರ್ಗುಣ ಪರಬ್ರಹ್ಮ ಸ್ವರೂಪವನ್ನೇ ಹೊಂದುತ್ತಾನೆ. ಅವನಿಗೆ ಮತ್ತೆ ಪುನರ್ಜನ್ಮ ಉಂಟಾಗೋದಿಲ್ಲ. ಯಾಕೆಂದರೆ ಪುನರ್ಜನ್ಮ ನೋಡಿ, ಹುಟ್ಟುತ್ತಾ ಇದ್ರೆ ಪ್ರತಿ ಸಾರ್ತಿ ಹುಟ್ಟುತ್ತಾ ಇದ್ದರೆ ಬರೀ ಸುಖಗಳೇ ಇರೋದಿಲ್ಲ, ಕಷ್ಟಗಳು ಇರುತ್ತೆ, ಬೇಜಾರಾಗಿ ಹೋಗುತ್ತೆ ಸಂಸಾರ. ಇದನ್ನೆಲ್ಲ ನಾವು ಅನುಭವಿಸ್ಬಾರ್ದು ಅಂತಂದರೆ ನಾವು ಭಗವಂತನಲ್ಲಿ ಸೇರಿಬಿಡಬೇಕು ಅಂತ ಅವನು ಹೇಳ್ತಾನೆ. ನನ್ನನ್ನು ಸೇರಿದವರಿಗೆ, ಯಾರು ನಿರ್ಗುಣ ಪರಬ್ರಹ್ಮನನ್ನು ಸೇರ್ತಾರೋ ಅವ್ರಿಗೆ ಯಾವತ್ತೂ ಪುನರ್ಜನ್ಮ ಇಲ್ಲ. ಈಗ ನದಿ ನೀರು ಸಮುದ್ರ ಸೇರಿಕೊಂಡ ಮೇಲೆ
ಸಮುದ್ರ ಸೇರಿದ್ಮೇಲೆ ಮತ್ತೆ ನಾವು ನದಿ ನೀರನ್ನ ಸಮುದ್ರದಿಂದ ಬೇರ್ಪಡಿಸೋಕ್ಕಾಗತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಹಾಗೆ ಶ್ರೀಕೃಷ್ಣನನ್ನು ಸೇರಿದ ಮೇಲೆ ಮತ್ತೆ ನಾವು ವಾಪಸ್ಸು ಅವನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಪುನರ್ಜನ್ಮ ಉಂಟಾಗೋದೇ ಇಲ್ಲ ಅಂತ ಅರ್ಥ. ನೋಡಿ, ಈ ಪ್ರಪಂಚ ಇದೆಯಲ್ಲ, ಈ ಕಾಣಿಸ್ತಾ ಇದೆಯಲ್ಲ ನಮ್ಮ ಈ ಬ್ರಹ್ಮಾಂಡ ಪ್ರಪಂಚ, ಈ ಭೂಮಿ ಮೇಲೆ ನಾವೆಲ್ಲ ಬಂದಿದ್ದೀವಲ್ಲ, ಇದು ನಮ್ಮ ತವ್ರ ಮನೆ ಇದ್ದಂಗೆ ಇದು. ಮತ್ತು ನಾವು ವಾಪಸ್ ನಮ್ಮ ಮನೆಗೆ ಹೋಗಲೇಬೇಕು. ಜಾತಸ್ಯ ಹಿ ಮರಣಂ ಧ್ರುವಂ ಅನ್ನೋ ಹಾಗೆ ಹುಟ್ಟಿದವನಿಗೆ ಸಾವು ನಿಶ್ಚಿತವಾದ್ದು, ಸತ್ತ ಮೇಲೆ ಮತ್ತೆ ಮತ್ತೆ ಜನ್ಮವೂ ನಿಶ್ಚಿತವಾದ್ದೇ. ಆದ್ದರಿಂದ ಪ್ರತಿಯೊಬ್ಬನಿಗೂ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತಕ್ಕಂತಹ 3 ರೀತಿಯ ದುಃಖ ತಾಪತ್ರಯಗಳು ಅಂತ ಕರೀತಾರೆ. ಒಂದಲ್ಲ ಒಂದು ರೀತಿ ಕಾಡ್ತಾನೇ ಇರುತ್ತೆ ನಮಗೆ, ಎಲ್ಲ ಥರದ ದುಃಖನೂ ಕಾಡ್ತಾ ಇರುತ್ತೆ. ಇಷ್ಟು ದುಃಖ ಇದ್ದರೂ ಕೂಡ ಮನುಷ್ಯ ಯಾವುದೋ ಒಂದು ಕ್ಷಣಿಕ ಸುಖಕ್ಕಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ನೋಡಿ, ಎಷ್ಟು ದಡ್ರು ನಾವು. ನಮಗೆ ಗೊತ್ತು ನಾವೇನು ಇಲ್ಲಿ ಪರ್ಮನೆಂಟಾಗಿ ಊಟ ಹೊಡೆಯಲ್ಲ, ನಾವು ಹೊರಡ್ತೀವಿ, ಒಂದಲ್ಲ ಯಾವಾಗ ಬೇಕಾದರೂ ನಮಗೆ ಆ ಒಂದು ಇದು ಬರುತ್ತೆ ಅನ್ನೋದು ಗೊತ್ತು. ಆದರೂ ಕೂಡ ಏನೋ ಒಂದು ಸಣ್ಣ ಸುಖಕ್ಕೋಸ್ಕರ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ. ಆ ಮೋಕ್ಷದ ಬಗ್ಗೆ ನಾವು ಗಮನ ಕೊಡೋದೇ ಇಲ್ಲ. ಈ ಅಶಾಶ್ವತ ಪ್ರಪಂಚದಲ್ಲಿ ಸುಖ ಹುಡುಕ್ತಕ್ಕಂಥ ಮನುಷ್ಯ ನಿಜವಾಗ್ಲೂ ಅದೆಂಥ ಮೂರ್ಖ ಅವನು ಅಲ್ವಾ? ಶಾಶ್ವತ ಅಲ್ಲ ಈ ಪ್ರಪಂಚ, ಅಂಥದ್ರಲ್ಲಿ ಸುಖ ಹುಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಎಂಥ ಮೂರ್ಖರು ನಾವು. ಯಾಕೆಂದರೆ ನಮ್ಮ ಜೀವನ ನೀರಿನ ಮೇಲೆ ಗುಳ್ಳೆಯನ್ನು ಇದ್ದ ಹಾಗೆ ಕ್ಷಣಿಕ. ಅದು ಗೊತ್ತು, ನೀರಿನ ಮೇಲಿನ ಗುಳ್ಳೆ ಎಷ್ಟೋ ತನಕ ಇರುತ್ತೆ, ಠಾಪನ್ನು ಒಡೆದೋಗುತ್ತೆ. ಆದರೂ ಕೂಡ ನಮಗೆ ಅದೆಲ್ಲ ಬೇಕು, ಅದು ನಂದು, ಅದು ನಾ ಮಾಡಿದ್ದು, ಅದು ನಂದು, ಅದು ಬೇಕು ನನಗೆ ಅಂತ ಹೇಳ್ತಾನೇ ಇರ್ತಾನೆ, ಬಯಸ್ತಾನೇ ಇರ್ತಾನೆ. ನಮ್ಗೆ ಅನ್ಸಲ್ವ ಎಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ಎಲ್ಲ ನಂದು ಅಂತೀವಿ, ನಾನು ಮಾಡಿದ್ದು ಅಂತೀವಿ, ಅದು ನಂಗೆ ಬೇಕು, ಇದು ನಂಗೆ ಬೇಕು ಅಂತೀವಿ. ಗೊತ್ತು ಯಾವುದು ಶಾಶ್ವತವಿಲ್ಲ, ನಾವು ಹೊರಡ್ತೀವಿ ಅಂತ ಗೊತ್ತಿದ್ರೂ ಕೂಡ ನಾವೊಂಥರ ದಡ್ರು. ಎಷ್ಟು ವಿಚಿತ್ರ ನೋಡಿ. ಕಾಲ ಅಂತಕ್ಕಂಥ ರಾಕ್ಷಸ ನಮ್ಮ ಆಯುಷ್ಯವನ್ನು ಪ್ರತಿ ಕ್ಷಣದಲ್ಲಿಯೂ ಭಕ್ಷಿಸ್ತಾ ಇರ್ತಾನಂತೆ, ತಿಂತಾ ಇರ್ತಾನಂತೆ ಆಯಸ್ಸನ್ನು. ಈಗ ಸೂರ್ಯನೇ ತಗೊಳ್ಳಿ, ಬೆಳಗ್ಗೆ ಹುಟ್ಟುತ್ತಾನೆ, ಸಂಜೆ ಅಸ್ತಮಿಸ್ತಾನೆ, ಹೌದಲ್ವಾ? ಏನಾಗುತ್ತೆ, ಸಂಜೆ ಅವನು ಮುಳುಗಬೇಕಾದ್ರೆ ನಮ್ಮ ಆಯಸ್ಸನ್ನು ತಿನ್ಕೊಂಡು ಹೋಗಿರ್ತಾನೆ. ಒಂದು ಮೊದಲನೇ ದಿವಸದ ಆಯಸ್ಸು ಮುಗೀತು. ಹಾಗೆ ಅದು ಅರ್ಥ ಮಾಡ್ಕೋಬೇಕು ನಾವು. ಏನೋ ಸನ್ರೈಸ್ನೋ ಖುಷಿಯಾಗಿರ್ತೀವಿ, ಆಲಾಗೆ ನಮ್ಗೆ ಒಂದು ದಿನದ ಆಯಸ್ನವನು ತಿಂದುಬಿಟ್ಟಿರ್ತಾನೆ ಅಂತ. ಅದು ನಮಗೆ ಅರ್ಥವೇ ಆಗೋಲ್ಲ. ಅದು ಅರ್ಥ ಆಗೋದು ಯಾರಿಗೆ? ಜ್ಞಾನಿಗಳಿಗೆ ಮಾತ್ರ. ಅವ್ರಿಗೆ ಗೊತ್ತು ಇದು ದುಃಖಾಲಯವಾಗಿರ್ತಕ್ಕಂಥ ಒಂದು ಪ್ರಪಂಚ, ಇಲ್ಲಿ ನಮಗೆ ಮತ್ತೆ ಪುನರ್ಜನ್ಮ ಉಂಟಾಗತಕ್ಕಂಥ ಕೆಲಸ ಬೇಡ ಅಂಥೇಳಿ ಅವರು ಭಗವಂತನನ್ನು ಸೇರಿಬಿಡ್ತಾರೆ. ಈ ಶ್ಲೋಕ ಇದೆಯಲ್ಲ, ಇದನ್ನು ದಿನಾ ಹೇಳ್ಕೊಳ್ತಾ ಇದ್ದರೆ ಯಾರು ಸಾಲ ಮಾಡಿರ್ತಾರೋ ಆ ಸಾಲದಿಂದ ಮುಕ್ತರಾಗ್ತಾರೆ. ಅಂತಹ ಒಂದು ಅದ್ಭುತವಾದ ಶ್ಲೋಕ. ಮಕ್ಕಳ ಈಗ ಒಟ್ಟಿಗೆ ಹೇಳೋಣ ಇಲ್ರಿವೇ? ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಇಷ್ಟು ಹೇಳಿದ್ಮೇಲೆ ಕೃಷ್ಣ ಹೇಳ್ತಾನೆ, ಬ್ರಹ್ಮಲೋಕದ ಆದಿಯಾಗಿ ಎಲ್ಲ ಲೋಕಗಳೂ ಕೂಡ ಮತ್ತೆ ಬರುತ್ತವೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಏನೇನು ಲೋಕ ಇದೆ, ಭೂರ್ಭುವಸ್ವ ಮಹಾ ಜನಃ ತಪಃ, 14 ಲೋಕಗಳಿದೆ ಅಲ್ವಾ? ಎಲ್ಲ ಲೋಕಗಳು ಮತ್ತೆ ಬರುತ್ತವಂತೆ. ಆದರೆ ನನ್ನ ಸಾಮೀಪ್ಯವನ್ನು ಪಡೆದವರಿಗೆ ಮಾತ್ರ ಪುನರ್ಜನ್ಮ ಉಂಟಾಗೋದಿಲ್ಲ. ಯಾರು ಮುಕ್ತರಾಗ್ತಾರೋ, ಯಾರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೋ ಅಂಥವ್ರಿಗೆ ಮಾತ್ರ ಪುನರ್ಜನ್ಮ ಇರೋದಿಲ್ಲ. ಹಾಗಾಗಿ ಎಲೈ ಅರ್ಜುನ, ಯಾವ ಕಾಲದಲ್ಲಿ ಶರೀರವನ್ನು ತ್ಯಾಗ ಮಾಡಿ ಹೋದ ಯೋಗಿಗಳು ಹಿಂದಿರುಗಿ ಬರತಕ್ಕಂತಹ, ಅಂದರೆ ಬರದಿರ್ತಕ್ಕಂತಹ ಗತಿಯನ್ನು ಮತ್ತು ಹಿಂದಿರುಗಿ ಬರುವಂತಹ ಗತಿಯನ್ನು ಪಡೆಯುತ್ತಾರೋ ಆ ಕಾಲದವನ್ನು 2 ಮಾರ್ಗವನ್ನಾಗಿ ಮಾಡ್ತೇನೆ ಅಂತ ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾನೆ ನಾನು. ಅಂದರೆ ಹಿಂದೆ ಯಾವ ಕಾಲದಲ್ಲಿ ಶರೀರವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು ಮತ್ತೆ ಭೂಮಿ ಮೇಲೆ ಬರ್ತಾರೆ, ಮತ್ತೆ ಭೂಮಿ ಮೇಲೆ ಬರಲ್ಲ. ಅಂಥ 2 ಮಾರ್ಗವನ್ನು ನಾನು ಹೇಳ್ತೀನಿ ಅಂತ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಅರ್ಥ ಆಯ್ತಲ್ವ ಮಕ್ಕಳ? ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು.